ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೊಂದು ಸಿಂಪಲ್ ಆಗಿರೋ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಎಗ್ ಕರಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಗ್ರೀನ್ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಫಸ್ಟು ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನ ತೆಳುವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದ್ರ ನೆಕ್ಸ್ಟು ನಾನೀಗ ಮೊಟ್ಟೆನ ಬೇಯೋಕ್ಕೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 7 ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು, ಈರುಳ್ಳಿ ಸಿಪ್ಪೆ ಮತ್ತು ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಮೊಟ್ಟೆ ಒಡೆಯೋದಿಲ್ಲ. ಅದ್ರ ನೆಕ್ಸ್ಟ್ ನಮಗೀಗ ಖಾರಕ್ಕೆ ಏನೇನು ಬೇಕು ಮಸಾಲೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಮಸಾಲೆ ಬೇಕಾಗಿರೋದು. ಇದಕ್ಕೆ ಎಕ್ಸ್ಟ್ರಾ ಜಾಸ್ತಿ ಏನೂ ಯೂಸ್ ಮಾಡಲ್ಲ ನಾನು, ಯಾಕಂದರೆ ತುಂಬ ಮಸಾಲೆ ಹಾಕಿದ್ರೂ ಫುಲ್ ಮುಖ ಕೊಡ್ದಂಗೆ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ಇದು ಫುಲ್ ಬಾಡಬೇಕು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ. ನೆಕ್ಸ್ಟ್ ಈಗ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಫ್ರೈ ಆಗಿದೆ ಖಾರ, ಯಾಕಂದರೆ ಇದು ಆರಬೇಕು. ಖಾರ ಆರಿದ ಮೇಲೇ ನಾವು ಗ್ರೈಂಡ್ ಮಾಡೋಕ್ಕಾಗೋದು. ನೆಕ್ಸ್ಟ್ ಈಗ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹೀಟ್ ಆಗೋದ್ರೊಳಗೆ ನಾವೀಗ ಮೊಟ್ಟೆದು ಓಡೆಲ್ಲ ತಕ್ಕೊಂಡು ಈ ಥರ ಮೊಟ್ಟೆಗೆ ಒಂದು ಚಿಕ್ಕದಾಗಿ ಹೋಲ್ ಮಾಡಬೇಕಾಗುತ್ತೆ. ಯಾಕಂದರೆ ಸಾಲ್ಟು ಮತ್ತು ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೆ. ಹಾಗಾಗಿ ನೆಕ್ಸ್ಟು ಪ್ಯಾನಿಗೆ ಮೊಟ್ಟೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಟರ್ಮೆರಿಕ್ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಧಾನಕ್ಕೇ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇಲ್ಲಾಂದರೆ ಪ್ಯಾನಿಗೆ ಮೊಟ್ಟೆ ಅಂಟಿಬಿಡುತ್ತೆ, ಇಲ್ಲಾಂದರೆ ಮೊಟ್ಟೆ ಒಡೆದ್ಬಿಡುತ್ತೆ. ಹಾಗಾಗಿ ನಿಧಾನಕ್ಕೇ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಈಗ ನಾನು ಒಂದು ಪ್ಲೇಟಿಗೆ ಎಲ್ಲ ತೆಕ್ಕೊತಾ ಇದ್ದೀನಿ. ಮೊಟ್ಟೆನ ಫ್ರೈ ಆಗಿದೆ. ಈಗ ಅದೇ ಪ್ಯಾನಿಗೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ಪ್ಯಾನ್ ಕೂಡ ಯೂಸ್ ಮಾಡ್ಬೋದು. ನಾನೀಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಪಲಾವ್ ಎಲೆ ಇಷ್ಟು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಹಾಕ್ತಿರ್ಲಿ ಅಷ್ಟೊತ್ತಿಗೆ ನಾನು ಖಾರ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬರೋಣ. ಅಷ್ಟೊತ್ತಿಗೆ ಒಗ್ಗರಣೆ ಕೂಡ ಆಗಿರುತ್ತೆ. ಒಗ್ಗರಣೆಗೆ ಖಾರ ಹಾಕಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಹಾಕಬಾರ್ದು, ತೆಳು ಆಗಿಬಿಡುತ್ತೆ. ಗ್ರೇವಿ ಆಗಿದ್ದರಿಂದ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ ಅನ್ಸೋದು. ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ಟರ್ಮೆರಿಕು, ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು. ಯಾಕಂದರೆ ನಾವೀಗ ಗೋಡಂಬಿ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಅಡಿ ಸೀದ್ಬಿಡುತ್ತೆ ನೀವೇನಾದ್ರು ತಿರುಗಿಸ್ತಾನೆ ಇರಲಿಲ್ಲ ಅಂದರೆ. ನೀವು ಬೇಕಾದ್ರೆ ಇದಕ್ಕೆ ತೆಂಗಿನ ತುರಿ ಬೇಕಾದ್ರೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಗೋಡಂಬಿ ಬದಲು. ಗೋಡಂಬಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಇಲ್ಲ ಎರಡೂ ಹಾಕ್ಕೊಬೋದು ನೀವು. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಫುಲ್ ಆಯಿಲ್ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವೇನು ಎಗ್ನ ಫ್ರೈ ಮಾಡಿಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿನೇ ಚೆನ್ನಾಗಿ ಬೇಯಿಸಿದ್ರೆ ಎಗ್ ಕರಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಿ ಯು ಟುಮಾರೋ ವಿತ್ ನ್ಯೂ ರೆಸಿಪಿ.